ನೀವು ಅವರು ಭೇಟಿ ಮಾಡಿದ್ದು ಉಂಟಾ ಅಥವಾ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಅಥವಾ ಪ್ರೆಸ್ ಮೀಟ್ ಈ ಥರ ಇಲ್ಲ, ನಾ ಈ ಮುಂಚೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿರಬಹುದು. ಅವರನ್ನು ನೋಡಬೇಕು ಅಂತ ಹೇಳಿ ವಿರಾಟ್ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಮಾಡೋದಕ್ಕೋಸ್ಕರ ನಾನು ಹೋಗಿದ್ದೆ. ಸೊ ಅಷ್ಟು ಬಿಟ್ಟರೆ ನಾನು ಅವರನ್ನು ಬೇರೆ ಎಲ್ಲೂ ಹತ್ತಿರದಲ್ಲಿ ನೋಡಿದ್ದಿಲ್ಲ. ಯಾ ಅವರನ್ನು ಹತ್ತಿರದಲ್ಲಿ ನೋಡಬೇಕು, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಬಹಳಷ್ಟು ಇದೆ. ಸೊ ಯಾವತ್ತಾದ್ರೂ ಸರಿ, ಫಾರ್ ದ್ಯಾಟ್ ಐ ವಿಲ್ ಬಿ ವೇಟಿಂಗ್. ಈ ಪ್ರಕರಣ ಶುರುವಾಗಿದೆ ಒಂದು ಸೋಷಿಯಲ್ ಮೀಡಿಯಾ ಮೆಸೇಜಿಂದ. ಸೊ ಈ ಥರದ ನೆಗೆಟಿವ್ ಕಾಮೆಂಟ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನಿಷಾ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಬೇಸಿಕ್ಲಿ ನಮ್ಮ ಮನೆಗಳಲ್ಲಿ ಅಂತಂದರೆ ನಾನು ನಮ್ಮ ಫ್ಯಾಮಿಲಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹೇಳ್ಕೊಡೋದೇ ಇದು. ನಿನಗೆ ಯಾಕೆ ಅದಲ್ಲ, ನೀನು ಅದಕ್ಕೆ ರಿಪ್ಲೈ ಮಾಡಬೇಡ, ನೀನು ರಿಪ್ಲೈ ಮಾಡಿದ್ರೆ ತಾನೇ ಅವ್ರು ಹೇಳ್ತಾರೆ, ನೀನು ಯಾಕೆ ನಂಬರ್ ಕೊಡ್ತೀಯಾ, ನಮ್ಮನ್ನು ಬ್ಲೇಮ್ ಮಾಡ್ತಾರೆ. ಅಥವಾ ನಮ್ಮ ಸುತ್ತಮುತ್ತಲಿನ ಇರೋರು ಎಲ್ಲರೂ ಅದನ್ನು ಹೇಳ್ತಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದನ್ನು ನೀವು ಏನಂತಾರಲ್ಲ ಹೈಲೈಟ್ ಮಾಡಬೇಕು ಅಥವಾ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡಬೇಕು ಅನ್ನೋದನ್ನು ಭಾಳ ಕಡಿಮೆ ಹೇಳ್ಕೊಡೋ ಅಂಥವ್ರು. ಐ ಥಿಂಕ್ ಈ ನಾಲೆಜನ್ನು ನಾವು ಎಲ್ರಿಗೂ ಕೊಡಬೇಕಾಗತ್ತೆ. ಯಾರಾದರೂ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾರೆ ಅಂತಂದರೆ ದೆರ್ ಇಸ್ ನೋ ಅಫೆನ್ಸ್ ರೈಸಿಂಗ್ ವಾಯ್ಸ್. ಸೊ ಎಲ್ಲ ಹೆಣ್ಮಕ್ಳು ವಾಯ್ಸ್ ರೈಸ್ ಮಾಡಬೇಕು. ಆ್ಯಂಡ್ ತುಂಬ ಸತಿ ಏನಾಗುತ್ತೆ ಗೊತ್ತಾ, ಈಗ ಒಬ್ಬರೋ ಇಬ್ಬರೋ ಆದರೆ ನಾವು ಹುಡ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡೋದೋ ಇನ್ನೊಂದೋ ಏನೋ ಮಾಡ್ತೀವಿ. ಬಹಳಷ್ಟು ಜನ ಅದನ್ನೇ ಮಾಡ್ತಿದ್ದಾಗ ಏನಾಗುತ್ತೆ, ನಮಗೆ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ವಿ ಸ್ಟಾರ್ಟ್ ಇಗ್ನೋರಿಂಗ್. ಸೊ ಬೇಸಿಕ್ಲಿ ನಾವು ಮಾಡೋದು ಎರಡೇ ಕೆಲಸ, ಒಂದು ಇಗ್ನೋರ್ ಮಾಡ್ತೀವಿ, ಇನ್ನೊಂದು ಬ್ಲಾಕ್ ಮಾಡಿ ಸುಮ್ಮನೆ ಕೂತ್ಕೊತೀವಿ. ಕೆಲವೊಂದು ಸತಿ ನನಗೆ ಕೋಪ ಬಂದಾಗ ಅಥವಾ ತುಂಬ ಅತಿ ಆಗ್ತಿದೆ ಅಂತ ಅನ್ನಿಸಿದಾಗ ರಿಪ್ಲೈ ಮಾಡೋಂಥ ಪ್ರಯತ್ನ ಮಾಡಿರ್ತೀವಿ. ಅದಕ್ಕೊಂದು ಅಷ್ಟು ಸಬ್ ಆನ್ಸರ್ಸ್ ಬರುತ್ತೆ. ಯಾರು ಫೇಕ್ ಪ್ರೊಫೈಲಿಂದ ಮಾಡಿರ್ತಾನೆ ಆ ವ್ಯಕ್ತಿಗೆ ಆನ್ಸರ್ ಮಾಡೋದು ದಮ್ಮಿರಲ್ಲ ಫಸ್ಟ್ ಥಿಂಗು. ಎರಡನೇದಾಗಿ ಅದನ್ನು ನೋಡ್ತಿರೋಂಥ ಕಾಮನ್ ಪೀಪಲ್ ರಿಪ್ಲೈ ಮಾಡ್ತಾರೆ. ಕೆಲವೊಂದು ಅಂದರೆ ಒಂದು ಕಮೆಂಟಿಗೆ ನಾನು ಏನು ರಿಪ್ಲೈ ಮಾಡಿರ್ತೀನಿ ಅದ್ರ ಕೆಳಗಡೆ ಒಂದು 50 ಕಮೆಂಟ್ ಹೋಗಿರುತ್ತೆ. ಯಾಕೆ ನೀವು ಈ ರೀತಿ ಬಟ್ಟೆ ಹಾಕ್ಕೊಂಡಿಲ್ಲ ಅಂತಂದರೆ ಅವ್ನು ಯಾಕೆ ಕಮೆಂಟ್ ಮಾಡ್ತಿದ್ದ, ನೀವು ಈ ರೀತಿ ಪಾತ್ರ ಮಾಡಲಿಲ್ಲ ಅಂತಂದರೆ ಅವ್ನು ಯಾಕೆ ಹೇಳ್ತಾ ಇದ್ದ ಅಂತ. ನಿಮಗೆ ತಾಕತ್ತಿದ್ರೆ ನೀವು ಬಂದು ನನ್ನ ಪಾತ್ರ ಮಾಡಿ, ಯಾಕೆ ಸುಮ್ಮನೆ ಎಕ್ಸ್ಟ್ರಾ ಮಾತಾಡ್ತೀರಾ. ಇಟ್ಸ್ ಲೈಕ್ ಇನ್ನು ಯಾರಿಗೋ ಒಂದು ಸತಿ ಹೇಳಿರ್ತೀನಿ, ನಿಮ್ಮ ಮನೆಯವ್ರಿಗಾದ್ರೆ ಹಿಂಗೆ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು. ನಮ್ಮ ತಾಯಿ ಸಿನಿಮಾ ಇಂಡಸ್ಟ್ರಿನಲ್ಲಿಲ್ಲ, ನಮ್ಮ ಹೆಂಡತಿ ಸಿನಿಮಾ ಇಂಡಸ್ಟ್ರಿನಲ್ಲಿಲ್ಲ. ಅವ್ರಿಗೆ ಯಾವ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋದು ಕಂಫರ್ಟಬಲ್ ಇರುತ್ತೋ ಅದರಲ್ಲಿ ಮಾಡ್ತಾರೆ. ನನಗೆ ಸಿನಿಮಾ ಇಂಡಸ್ಟ್ರಿ ಕಂಫರ್ಟಬಲ್ ಆಗಿದೆ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೇರೆ ಕಡೆ ನೀವು ಎಲ್ಲೇ ನೋಡೋಕ್ಕೋದ್ರೂ ನೀವೇನು ಅಂದ್ಕೊಂಡಿರ್ತಿರಲ್ಲ, ಓಕೆ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಮಾತ್ರನೇ ಈ ಥರ ಕಾಮೆಂಟ್ಸ್ ಬರುತ್ತೆ, ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಮಾತ್ರನೇ ನಾವು ಈ ರೀತಿ ಮಾತಾಡ್ಬೋದು ಅಂತ. ಯು ಆರ್ ಡೆಫಿನೆಟ್ಲಿ ರಾಂಗ್. ನೀವು ಯಾವುದೇ ಕಂಪ್ನಿಗೆ ಹೋಗಿ, ಯಾವುದೇ ಜಾಗದಲ್ಲಿ ಹೋಗಿ, ಅವ್ರು ಯಾವುದೋ ಒಂದು ವ್ಯಕ್ತಿಯಿಂದಾಗಲಿ, ಒಂದು ಗ್ರೂಪಿಂದ ಆಗಲಿ ಅಥವಾ ಯಾವುದೋ ಒಂದು ಕಮೆಂಟಿಂದಾಗಲಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿರ್ತಾರೆ. ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರು ಕಮೆಂಟ್ ಮಾಡೋಕ್ಕೆ ಬನ್ನಿ. ಕೊನೆಯದಾಗಿ ದರ್ಶನ್ ಅವರ ಪ್ರಕರಣದಲ್ಲಿ ಎಲ್ರಿಗೂ ಒಂದು ಅಭಿಪ್ರಾಯ, ಒಂದು ಆಶಯ ಇದ್ದೇ ಇದೆ. ಅಂತಂದರೆ ಹೊರಗಡೆ ಬರಲಿ, ಎಲ್ಲ ಸರಿ ಹೋಗಲಿ ಅಂತ, ಅಥವಾ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತ, ಎಲ್ಲೋ ಒಂದು ಕಡೆ ದುಡುಕ್ಬಿಟ್ರ ಇವರು ಅಂತ. ಸೊ ಈ ಪ್ರಕರಣದಲ್ಲಿ ನಿಮ್ಮ ಅಭಿಪ್ರಾಯ ಅಥವಾ ಆಶಯ ಏನಿದೆ, ಏನಾಗಬೇಕು, ಹೀಗಾಗಬೇಕು ಅನ್ನೋದು? ಅಲ್ಲ, ನಾವೇನು ದೇವರಲ್ಲ, ನಾವೇನೋ ಅಂದ್ಕೊಂಡಿದ ತಕ್ಷಣ ಅಥವಾ ಹೇಳಿದ ತಕ್ಷಣ ಅದು ಆಗ್ಬಿಡುತ್ತೆ ಅನ್ನೋದಕ್ಕೆ. ಬಟ್ ದರ್ಶನ್ ಸರ್ ವಿಚಾರದಲ್ಲಿ ಏನೇ ಆಗಿದ್ರೂ ಅದಕ್ಕೆ ಕಾನೂನು ಪ್ರಕಾರ ಏನಿದೆಯೋ, ಅವರು ತಪ್ಪಿದೆಯೋ ಇಲ್ವೋ ಅದು ಯಾವುದನ್ನು ನಾವು ಯಾರೂ ಕಣ್ಣಾರೆ ನೋಡಿಲ್ಲ. ಸೊ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ಅಂತ ಅನ್ನೋದಾದರೆ ನಾವು ಕಣ್ಣಾರೆ ನೋಡಿರಬೇಕು, ತಪ್ಪು ಮಾಡಿಲ್ಲ ಅಂತ ಹೇಳೋದಾದ್ರೂ ನಾವು ಕಣ್ಣಾರೆ ನೋಡಿರಬೇಕು. ಎರಡೂ ನಾವು ಮಾಡದೇ ಇರೋದ್ರಿಂದ ಅದ್ರ ಬಗ್ಗೆ ಸುಮ್ಮನೆ ಅನ್ವಾಂಟೆಡ್ ಡಿಸ್ಕಷನ್ಸೇ ಬೇಡ ಅಂತ ಅನಿಸುತ್ತೆ. ಏನೋ ಇವಾಗ ತೊಂದರೆಯಲ್ಲಿರೋದು ತೊಂದರೆ ನಿವಾರಣೆಯಾಗಿ ಎಲ್ಲ ಒಳ್ಳೇದಾಗಲಿ. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ಇದಿಷ್ಟು ತನಿಷಾ ಕುಪ್ಪಂಡ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.